ನನಗೆ ಬರೋದಕ್ಕೆ ಲೇಟ್ ಆಯಿತು, ಅದಕ್ಕೂ ವಿಚಾರ ಇದೆ. ನಾನು ಆಚೆ ಬಂದ ತಕ್ಷಣ ಒಂದು ತಾಯಿ ಮಗನನ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ತಾಳೆ. ಮಗ 14ನೇ ವಯಸ್ಸು. ತಾಯಿ ಬಂದು ಹೇಳ್ತಾಳೆ, ಮೇಡಮ್ ನಾನು ಸ್ಟೇಷನ್ಗೆ ಹೋಗಿದ್ದೆ, ನನ್ನ ಗಂಡ ಕುಡ್ಕ ಚೆನ್ನಾಗಿ ಹೊಡಿತಾನೆ ಮೇಡಮ್, ಕುಡಿದು ಚೆನ್ನಾಗಿ ಹೊಡಿತಾನೆ. ಅದು ಹೋಗ್ಲಿ ಮೇಡಮ್, ಸಹಿಸ್ಕೋತೀನಿ ನಾನು. ನನ್ನ ಮಗ 14 ವರ್ಷ, ಅವನಿಗೂ ಕೂಡಿಸ್ಕೊಂಡು ಕುಡಿಸ್ತಾನೆ. ಕುಡಿಲಿಲ್ಲ ಅಂದರೆ ಕಪ್ಪಾಳಕ್ಕೇನೆ ಅವನು ಅಯ್ಯೋ ಅಮ್ಮ ಅನ್ನೋ ರೀತಿಯಲ್ಲಿ ಆ ಮಗನಿಗೆ ಹೊಡಿತಾನಂತೆ. ಆ ವಿಡಿಯೋ ತೋರಿಸಿದ್ಲು ನನಗೆ. ನಾನು ಒಂದು ತಾಯಿ, ಎಲ್ಲಿದ್ದೀವಿ ನಾವು ಅನ್ನಿಸ್ತು ನನಗೆ. ಸಿಗರೇಟ್ ಸೇದಿಸ್ತಾನೆ ಅವನ ಬಾಯಿಂದ. ಆ ಮಗು ಸಿಗರೇಟ್ ಸೇದಲ್ಲ ಅಂದಾಗ ಅವನಿಗೆ ಹೆಂಗೆ ಹೊಡಿತಾನೆ ಗೊತ್ತಾ? ಸ್ಟೇಷನ್ಗೆ ಹೋದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡಿರಲ್ಲ. ಅವಾಗ DCP ಅವರಿಗೆ ಫೋನ್ ಮಾಡಿ ಆ ತಾಯಿಯನ್ನ ಕಳಿಸ್ಕೊಡ್ತೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅವ್ರು ಯಾಕೆ ಆ ತಾಯಿನ ವಾಪಸ್ ಕಳಿಸಿದ್ರು? ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ. ನಮಗೆ ಕಾನೂನು ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಕಾನೂನು ಗೊತ್ತಿರಬೇಕು. ಒಂದು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ರು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತಂದ್ರೆ ಕಾನೂನು ಮುಖಾಂತರವಾಗಿ ನೀವು ಪ್ರಶ್ನೆ ಮಾಡಬೇಕು. ಲೋಕಲ್ ಸ್ಟೇಷನ್ ಅಲ್ಲಿ ನಿಮಗೆ ಸ್ಪಂದಿಸದೆ ಹೋದ್ರೆ ಮೇಲಿನ ವರಿಷ್ಠ ಅಧಿಕಾರಿ ಹತ್ರ ಹೋಗಬೇಕು. ಇದು ನಮ್ಮ ಹಕ್ಕು. ಅಯ್ಯೋ ಯಾಕೆ ಸಹವಾಸ ಅಂತ ಮನೆಯಲ್ಲೇ ಕೂತ್ರೆ ಇವತ್ತು ನನಗಾಯ್ತು, ನಾಳೆ ನನ್ನ ಮಗನಿಗಾಯ್ತು, ಆಚೆ ನಾಡಿದು ನಮ್ಮೆಲ್ರಿಗೂ ಆಗತ್ತೆ. ಎಲ್ಲಿ ಅಂಬೇಡ್ಕರ್ ಸತ್ತಿರ್ತಾರೆ ಅಂತ ಕೇಳೋದು, ಬರೀ ಆಚರಣೆ ಮಾಡಿ ನಾವು ಭಾಷಣ ಮಾಡಿ ಹೋಗೋದ್ರಿಂದ ಅಂಬೇಡ್ಕರ್ ಬದುಕೋದಿಲ್ಲ. ಅಂಬೇಡ್ಕರ್ ಬದುಕೋದು ನಮ್ಮ ಅರಿವಿನಲ್ಲಿ, ನಮ್ಮ ಹೋರಾಟದಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಸಂಘರ್ಷದಲ್ಲಿ. ಇವತ್ತಿನ ಮಕ್ಕಳು ನಾಳೆ ಪ್ರಜೆಗಳು. ದೇಶದ ಬೆನ್ನೆಲುಬು ಯುವ ಸಮುದಾಯ. ನೀವು ಮನಸ್ಸು ಮಾಡಿದ್ರೆ ದೇಶವನ್ನ ಕಟ್ಟಬಹುದು, ಇಲ್ಲಾಂದ್ರೆ ದೇಶವನ್ನ ಉರುಳಿಸಬಹುದು. ನೆನಪಿಟ್ಕೊಳ್ಳಿ ನೀವೆಲ್ಲರೂ. ಅಸಮಾನತೆಯ ಗುಲಾಮಗಿರಿಯ ಬದುಕನ್ನ ನೀವು ಬದುಕೂಡ್ದು. ನಿಜವಾದ ಅಂಬೇಡ್ಕರ್ ಅವರ ಆಚರಣೆ ಶಿಕ್ಷಣದಲ್ಲಿದೆ, ಅರಿವಿನಲ್ಲಿದೆ, ಜಾಗೃತಿಯಲ್ಲಿದೆ, ಹೋರಾಟದಲ್ಲಿದೆ. ಯಾವಾಗಲೂ ಅಂಬೇಡ್ಕರ್ ಒಂದು ಮಾತು ಹೇಳ್ತಿದ್ರು, ಶಿಕ್ಷಣವನ್ನ ಪಡ್ಕೊಂಡ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಊರಿನ, ತನ್ನ ಜನರ ಬದುಕಿಗೆ ಸಹಾಯ ಆಗ್ಬೇಕಂತೆ. ಅವರಲ್ಲಿರೋ ಮೂಢನಂಬಿಕೆಯನ್ನ ಓಡಿಸ್ಬೇಕಂತೆ. ಈಗ ಜಮ್ಜಮ್ ಅವರು ರಿಜಿಸ್ಟ್ರಾರ್ ಆಗಿದ್ದಾರಪ್ಪ, KS ಆಫೀಸರ್ ಆಗಿದ್ದಾರೆ, ಅವಳು ಒಬ್ಳು ಹೆಣ್ಮಗಳು. ಆಗಿದ್ದೀನಿ, ಕರೆಕ್ಟು. ನಾನು ಏನು ನನ್ನ ಜನರಿಗೆ ವಾಪಸ್ ಕೊಡ್ತೀನಿ ಅನ್ನೋದ್ರಲ್ಲಿ ಅಂಬೇಡ್ಕರ್ ಬದುಕೋದು ಜಮ್ಜಮ್ಮಲ್ಲಿ. ಇಲ್ಲ ಅಂದ್ರೆ ಅಂಬೇಡ್ಕರ್ ಸತ್ತೋಗ್ತಾರೆ. ಅವರು ತನ್ನ ಊರು ಶಿರಾ ಯಾವುದೋ ಹಳ್ಳಿ ಅನ್ಸುತ್ತೆ, ನಿಮ್ ಮಧುಗಿರಿ, ತನ್ನ ಊರಿನ ಜನರಿಗೆ ಏನ್ ಸಹಾಯ ಮಾಡ್ತಾರೆ, ತನ್ನ ಊರಿನ ಜನರಿಗೆ ಏನ್ ತಿಳುವಳಿಕೆ ಕೊಡ್ತಾರೆ, ಅದ್ರ ಮೇಲೆ ನಿಜವಾಗ್ಲೂ ಜಮ್ಜಮ್ ಬದುಕಿರೋದು. ಇಲ್ಲ ಅಂದ್ರೆ ಬದುಕಿದ್ದು ಸತ್ತಂಗೆ ಅಂತ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ. ನಿಮ್ಗೆ ಶಿಕ್ಷಣಕ್ಕೇನು ಬೆಲೆ ಇಲ್ಲ. ನಿಮಗೆ 2 ಉದಾಹರಣೆ ಹೇಳಿದ್ದೀನಿ. ಒಂದು,